ನಾವು ರುಚಿಯಾದ ಖಾರ ಪೊಂಗಲ್ ಮಾಡುವುದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ನಾವು ಒಂದು ಬೌಲ್ಗೆ 2 ಗ್ಲಾಸ್ ಹೆಸರುಬೇಳೆ, 2 ಗ್ಲಾಸ್ ರೇಷನ್ ಅಕ್ಕಿ ಚಿಕ್ಕ ಗ್ಲಾಸ್ ಹಾಕಿ ತೊಳೆದು ಇಟ್ಕೊಳ್ಳಿ. ನಂತರ ಒಂದು ಕುಕ್ಕರ್ಗೆ 1 ಸ್ಪೂನ್ ಬೆಣ್ಣೆ, 1 ಸ್ಪೂನ್ ಎಣ್ಣೆ ಹಾಕಿ ಆ ತೊಳೆದಿಟ್ಕೊಂಡಿರ್ತೀವಲ್ವ ರೇಷನ್ ಅಕ್ಕಿ ಮತ್ತು ಬೇಳೆನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಮಾಡಿ. ಈ ಗ್ಲಾಸ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದು 3 ಗ್ಲಾಸ್ ಹಾಲು ಹಾಕ್ಕೊಳ್ಳಿ. 3 ಗ್ಲಾಸ್ ಹಾಲು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಜಿಲ್ ಬಿಡಿ, ಬರೋವರೆಗೂ ಬಿಟ್ಟುಬಿಡಿ. ನಂತರ ಒಂದು ಪ್ಯಾನಿಗೆ 1 ಸ್ಪೂನ್ ಬೆಣ್ಣೆ, 2 ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ. ಈ ಪೊಂಗಲ್ ಅಂತೂ ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಲೆಂತಿ ಇರುತ್ತೆ ಅಷ್ಟೇ, ಆದರೆ ತುಂಬ ಈಸಿ ಮಾಡೋಕ್ಕಂತೂ. ಎಣ್ಣೆ ಕಾದ ನಂತರ 1 ಟೀ ಸ್ಪೂನ್ ಸಾಸಿವೆ ಚಟಪಟ ಅಂದ ನಂತರ 1 ಟೀ ಸ್ಪೂನ್ ಜೀರಿಗೆ ಹಾಕಿಕೊಳ್ಳಿ. ನಾನು ಹೇಳ್ಕೊಟ್ಟಿರೋ ಪ್ರೋಸೆಸ್ನಲ್ಲಿ ಮಾಡಿ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಕರಿಬೇವು ಹಾಕಿಕೊಳ್ಳಿ. ಅದು ಚಟಪಟ ಅಂದ ನಂತರ ಹಸಿಮೆಣಸಿನ್ಕಾಯಿ 2 ನಿಮ್ಮ ರುಚಿಗೆ ತಕ್ಕಷ್ಟು, ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕಿಕೊಂಡು ಈ ಥರ ಫ್ರೈ ಮಾಡಿಕೊಳ್ಳಿ. ಬೆಳ್ಳುಳ್ಳಿ ಸಣ್ಣಕ್ಕೆ ಹೆಚ್ಚಿರಬೇಕು. ಗೋಡಂಬಿ ಆಪ್ಷನಲ್, ನಿಮ್ಮಿಷ್ಟ. ಮೆಣಸು ಕುಟ್ಟಿ ಪುಡಿ ಎಲ್ಲ ಮಾಡಬೇಡಿ, ಹಂಗೆ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕುಟ್ಟಿ ಪುಡಿ ಮಾಡಿದ್ದೀನಿ, ಅದು ಶುಂಠಿ ಬೆಳ್ಳುಳ್ಳಿ ಕುಟ್ಟಿಬಿಟ್ಟು ಹಾಕಿದ್ದೀನಿ. ಇದು ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಆವಾಗ ಟೇಸ್ಟ್ ಬರುತ್ತೆ. ಸಾಂಬಾರು ಈರುಳ್ಳಿ ತೊಗೊಂಡಿದ್ದೀವಿ, ಸಾಂಬಾರು ಈರುಳ್ಳಿ ಹಾಕಿ. ಸಾಂಬಾರು ಈರುಳ್ಳಿ ಇನ್ನೂ ತುಂಬ ಟೇಸ್ಟ್ ಇರುತ್ತೆ. ಸಾಂಬಾರು ಈರುಳ್ಳಿ ಸಿಕ್ಕಿದ್ರೆ ಸಾಂಬಾರು ಈರುಳ್ಳಿ ಹಾಕಿ, ಇಲ್ಲ ನಾರ್ಮಲ್ ಈರುಳ್ಳಿನೇ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕಿ. ಈಗ ನಾವು ಕುಕ್ಕರ್ನಲ್ಲಿ ಬೇಯಿಸಿರ್ತೀವಲ್ವ ಅನ್ನ ಮತ್ತು ಬೇಳೆನ, ಅದನ್ನು ಹಾಕಿ ಸ್ವಲ್ಪ ಅರಿಶಿನ ಹಾಕಿ, ಅರಿಶಿನ ಹಾಕೋವಾಗ ಸ್ಕಿಪ್ ಆಗಿದೆ ವಿಡಿಯೋ, ಹಾಕಿ ಕಲಿಸ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಳಿ. ಅಷ್ಟೇ. ಸ್ವಲ್ಪ ಅದು ಕುದ್ಬಿಟ್ರೆ ಲಿಡ್ ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುದಿಯಕ್ಕೆ ಬಿಟ್ಬಿಡಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ಗೆ ಹಾಕಿಬಿಟ್ಟು ಪ್ಲೇಟ್ ಸರ್ವಿಂಗ್ ಮಾಡೋವಾಗ ಕೊಬ್ಬರಿ ತುರಿ ಈ ಥರ ಹಾಕ್ಬಿಟ್ಟು ಕೊಟ್ಟರೆ ಸೂಪರಾಗಿರುತ್ತೆ. ರುಚಿಯಾದ ಪೊಂಗಲ್ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹಾಗೆ ನಮ್ಮ ಚಾನೆಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.